ಏನಪ್ಪ ಅಂದರೆ ನಾನು 1 ವೀಕಿಂದ ನೀಟಾಗಿ ವೀಡಿಯೋಸ್ ಹಾಕ್ತಿರ್ಲಿಲ್ಲ. ನಂದು ಬೇರೆಯೇ ಪ್ಲ್ಯಾನ್ ಇತ್ತು, ಅಂದರೆ ನೀಟಾಗಿ ಸಪೋರ್ಟ್ ಸಿಗಲಿಲ್ಲ ಫ್ಯಾಮಿಲಿ ಕಡೆಯಿಂದ. ಅದಕ್ಕೆ ಅದನ್ನ ಅಲ್ಲೇ ಪಾಸ್ ಮಾಡಿ ಟೈಮ್ ಆಗಲೇ 2 ಕಾಲ ಆಯಿತು. ನಮ್ಮ ಅಕ್ಕ ಇವಾಗ ಫೋನ್ ಮಾಡಿದ್ಲು. ಸೊ ಇವಾಗ ಹೊರಡ್ತಿದ್ದೀನಿ. ದೀಪ ಹಚ್ಚಕ್ಕೆ ಹೋಗ್ತಿದ್ದಾರೆ. ಹೌ ಇಟ್ ವಾಸ್ ನಮಗೇನೋ ಫ್ಲೇವರ್ ಇರೋಲ್ಲ, ಫೀಲ್ ಲೈಕ್ ಏನೋ ಸಪ್ಪೆ ಅನ್ನಿಸುತ್ತೆ. ಅದಕ್ಕೆ ಹಾಯ್ ಎಲ್ರಿಗೂ ನಮಸ್ಕಾರ ದೋಸ್ತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಾಗಮಂಗಲದ ಹುಡುಗಿ ದೀಪ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಬೇಗ ಮಾಡ್ಕೋ ದೋಸ್ತ. ಏನಪ್ಪ ಅಂದರೆ ಇವತ್ತು ಆಗಸ್ಟ್ 1, ಇವತ್ತಿಂದ ನೆಕ್ಸ್ಟ್ 7 ಡೇಸ್ವರೆಗೂ ನಾನು 7 ಡೇಸ್ ವ್ಲಾಗ್ ಚಾಲೆಂಜ್ನ ಹಾಕೋತಿದ್ದೀನಿ. ಏನಪ್ಪ ಬರೀ 7 ಡೇಸ್ ಅಂತ ಚಿಂತೆ ಮಾಡಿಬಿಡಿ, ಡೈಲಿ ವ್ಲಾಗ್ಸ್ ಬರುತ್ತೆ ಅಂದಮೇಲೆ. ಬಟ್ ಆದರೂ 7 ಡೇಸ್ ಮಾತ್ರ ಎಂತಕ್ಕೆ ಅಂದರೆ ಲಾಸ್ಟ್ ಡೇಲಿ ಹೇಳ್ತೀನಿ ಎಂತಕ್ಕೆ ಅಂತ, ಆಯಿತಾ? ಒಂದು ಸ್ಟ್ರಾಂಗ್ ರೀಸನ್ ಇದೆ, ಬಲವಾದ ಕಾರಣ ಇದೆ. ಅದಕ್ಕೋಸ್ಕರನೇ ಈ 7 ಡೇಸ್ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಈ 7 ಡೇಸ್ ಚಾಲೆಂಜಲ್ಲಿ ನಾನು ಅಂದ್ಕೊಂಡಿರೋ ಗೋಲ್ ರೀಚ್ ಆದರೆ ಮಾತ್ರ 7th ಡೇ ಏನು ಅಂತ ಹೇಳ್ತೀನಿ. ಸೊ ನೋಡೋಣ, ಆದರೆ ಅಂತಿಲ್ಲ, ರೀಚ್ ಆಗುತ್ತೆ, ಆಗಲೇಬೇಕು. ಸೊ ನಿಮ್ಮ ಸಪೋರ್ಟಿಂದ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಡೇಸ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊತೀನಿ. ಸೊ ಬನ್ನಿ. ಇವತ್ತೇನಪ್ಪ ಅಂದರೆ ನಮ್ಮ ಅಕ್ಕ ಟೀಚರ್ ಆಗಿಬಿಟ್ಟವ್ರಲ್ಲ. ಸೊ ಇವತ್ತು ಹಾಫ್ ಡೇ ಇರೋದ್ರಿಂದ ಇನ್ನೇನು ಬೇಗನೆ ಸ್ಕೂಲ್ ಬಿಡುತ್ತೆ. ಸೊ ಹೋಗ್ಬಿಟ್ಟು ನಮ್ಮ ಅಕ್ಕನ ಮಾತಾಡಿಸ್ಕೊಂಡು ಬರೋಣ. ಬನ್ನಿ, ಸ್ವಲ್ಪ ರೆಡಿ ಆಗ್ಬಿಟ್ಟು ಹೊರಡೋಣ. ನಮ್ದಾಯಿತು, ಬರೀ ನಾವು ರೆಡಿ ಆದರೆ ಸಾಕ, ನಮ್ಮ ಕರಿಯನ್ನು ರೆಡಿ ಮಾಡಬೇಕಲ್ವಾ? ಬನ್ನಿ ಹೋಗೋಣ, ರೆಡಿ ಮಾಡೋಣ. ಆಹಾ, ನಮ್ಮ ಕರಿಯ ಪಾಪ ಸುಮ್ಮನೆ ನಿಂತವನೆ. ಏನು ಕರಿಯ, ಎಷ್ಟು ದಿನ ಆಯಿತೋ ಇಲ್ಲ ಓಡಿಸ್ತಿದ್ದೆ, ಬಟ್ ವಿಡಿಯೋ ಮಾಡ್ತಿರ್ಲಿಲ್ಲ ಅಷ್ಟೇ. ಏನಪ್ಪ ಅಂದರೆ ನಾನು 1 ವೀಕಿಂದ ನೀಟಾಗಿ ವೀಡಿಯೋಸ್ ಹಾಕ್ತಿರ್ಲಿಲ್ಲ. ನಂದು ಬೇರೆಯೇ ಪ್ಲ್ಯಾನ್ ಇತ್ತು, ಅಂದರೆ ನೀಟಾಗಿ ಸಪೋರ್ಟ್ ಸಿಗಲಿಲ್ಲ ಫ್ಯಾಮಿಲಿ ಕಡೆಯಿಂದ. ಅದಕ್ಕೆ ಅದನ್ನ ಅಲ್ಲೇ ಪಾಸ್ ಮಾಡಿ ಸರಿ ಇನ್ಮೇಲೆ ಶುರು ಮಾಡೋಣ ಕನ್ಸಿಸ್ಟೆನ್ಸಿಯಾಗಿ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ 7 ಡೇಸ್ ಚಾಲೆಂಜು ಬೇರೆ ರೀಸನು ಹೇಳ್ತೀನಿ ಎಂತಕ್ಕೆ ಅಂತ. 7th ಡೇಲಿ ಹೇಳ್ತೀನಿ. ಬನ್ನಿ, ಈಗ ಹೊರಡುವ ಸಮಯ. ನಮ್ಮ ಕರಿಯನ ಜೊತೆ ಬಿಳಿಯ ಇಲ್ಲ ಸದ್ಯಕ್ಕೆ, ಬಿಳಿಯ ಬೇಡ, ಕರಿಯನ ಜೊತೆನೇ ಹೋಗೋಣ. ಬನ್ನಿ. ಇವಾಗ ಕರಿಯನ್ನ ಎತ್ತಾಕ ಒಯ್ತಿದ್ರೆ ನೋಡ್ಬೇಕು ನೀವು, ಪಬ್ಲಿಕ್ ರಿಯಾಕ್ಷನ್ನ ನೀವು ನೋಡಬೇಕು. ಏನು ಮಾಡೋದು, ಆ ಪುಣ್ಯ ಇಲ್ವೇ? ಸೊ ಬನ್ನಿ ಹೊರಡೋಣ, ಟೈಮ್ ಆಗುತ್ತೆ. ಆಮೇಲೆ ಸ್ಕೂಲ್ ಬಿಟ್ಟೈತೆ, ಇನ್ನು ಮಕ್ಕಳನ್ನೆಲ್ಲ ಕಳಿಸ್ತವ್ರೆ. ಆದರೆ ಇನ್ನೂ ನಮ್ಮ ಟೀಚರಮ್ಮ ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ ನಮ್ಮ ಕರಿಯೋನ ಜೊತೆ. ಅಯ್ಯೋ, ಇವತ್ತಂತೂ ರಿಯಾಕ್ಷನ್ ಕೇಳಲೇಬೇಡಿ. ಟೀಚರಮ್ಮಂಗೇನೋ ಬುಕ್ ಬೇಕಂತೆ, ಪಾಸ್ಬುಕ್ಕು ತರಕ್ಕೆ ಹೋಯ್ತೀನಿ. ಇಲ್ಲ ಬರ್ತೀನಿ, ಫೋನ್ ಮಾಡ್ತೀನಿ ಬಿಡು. ವಿಡಿಯೋನೇ ಆನ್ ಮಾಡಿಲ್ಲ, ಮಾತಾಡ್ತಿದ್ದೀನಿ. ಮತ್ತೆ ಮನೆಗೆ ಹೋಗ್ಬಿಟ್ಟು ಬರಬೇಕು. ಬನ್ನಿ ಹೋಗಿದ್ದು ಬರೋಣ. ರೆಸ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಇದು ಯಾಕೆ ಓಡಿಸ್ತಿದ್ರೆ ಏರ್ ಕಮ್ಮಿ ಆದಂಗೆ ಅನ್ನಿಸ್ತದೆ. ನಾನು ಸ್ವೆಟ್ಟಾಗಿರೋ ರೇಂಜ್ ನೋಡಿ, ಅಯ್ಯೋ ದೇವ್ರೆ. ನಮ್ಮ ಅಕ್ಕ ಯಾವಾಗಲೂ ಹೇಳ್ತಿರ್ತಾಳೆ, ರೋಮಂ ಪುರುಷ ಲಕ್ಷಣಂ ಅತಿ ರೋಮಂ ಕರಡಿ ಲಕ್ಷಣಂ ಅಂತ. ನಾನು ಕರಡಿನ. ಇವ್ರು ಯಾಕೆ ಹಿಂಗೆ ಗುಂಪಲ್ಲಿ ಒಟ್ಟೊಟ್ಟಿಗೆ ಬರ್ತವ್ರೆ? ಏಯ್, ಗುಂಪುಗಾರಿಕೆ ಮಾಡಬಾರ್ದು ಅಂತ ಅಷ್ಟು ಗೊತ್ತಿಲ್ಲ. ಪ್ರತಿಯೊಂದನ್ನು ನೋಡಿ ಕಲಿಯುವಂಥದ್ದು ತುಂಬ ಇರುತ್ತೆ ದೋಸ್ತ. ಇವು ಅಷ್ಟೇ, ಒಗ್ಗಟ್ಟಿನಲ್ಲಿ ಬಲವಿದೆ.
ಅವು ಬತ್ತಿದ್ದು ನೋಡ್ಬಿಟ್ಟು ಕೂತಿದ್ದವಳು ಎದ್ದೆ ಬಿಟ್ಟೆ ನಾನು. ಟೈಮ್ ಆಗಲೇ 2 ಕಾಲಾಯಿತು. ನಮ್ಮ ಅಕ್ಕ ಇವಾಗ ಫೋನ್ ಮಾಡಿದ್ಲು. ಇವಾಗ ಹೊರಡ್ತಿದ್ದೀನಿ. ನೋಡಿ ದೋಸ್ತ, ನಮ್ಮ ಕರಿಯನ್ನೇನು ಸಖತ್ತಾಗಿ ಪಾರ್ಕಿಂಗ್ ಮಾಡಿದ್ದೀನಿ. ಓಹೋ ದೋಸ್ತ, ಟೀಚರ್ ಅಮ್ಮ ಬಂತು. ಮೇಡಮ್, ನೀವೆಲ್ಲ ಹುಡುಗರು ಹೋದ್ಮೇಲೆ ಒಳಗೆ ಹೋಯ್ತಿರಲ್ಲ, ಯಾವ ಸಬ್ಜೆಕ್ಟ್ ತಗೋತೀರಾ? ಕೂಡೋದು ಕಡಿಯೋದಲ್ಲ, ಗುಡ್ಸೋದು ಅಳಿಯೋದು. ಕೂಡೋದು ಕಳಿಯೋದು, ಬಾಗ್ಸೋದು, ಗುಣಿಸೋದು ಥರ ಲೆಕ್ಕದ ಟೀಚರು, ಪಕ್ಕ ಲೆಕ್ಕದ ಟೀಚರು ನಮ್ಮಕ್ಕ. ಮೇ ಬಿ ಎಲ್ಲೋ ಎಕ್ಸ್ಟ್ರಾ ಕ್ಲಾಸ್ ತಗೋತಾರೆ ಅನ್ನಿಸ್ತದೆ. ಟೀಚಿಂಗ್ ಛತ್ರಿ ಮಿಸ್ ಆಗ್ಬಿಟ್ಟೈತೆ. ನಾನು ಬಂದಿರೋ ಖುಷಿಲಿ ನಮ್ಮ ಅಕ್ಕ ಪಾನಿಪುರಿ ಬೇರೆ ಕೊಡಿಸ್ತವಳೆ. ಇಲ್ಲಿ ಪಾನಿಪುರಿ ಚಾಟ್ಸಿಗೆ ಬಂದ್ಬಿಟ್ಟು ಉಪ್ಪಿಟ್ಟು ತಿಂತವಳೆ. ಉಪ್ಪಿಟ್ಟು ಖಾಲಿ ಆಗಬೇಕು ಅವಳು ಮಾಡಿರೋದು ಅಂತ. ಸೊ ಪಾನಿಪುರಿ ಆ್ಯಂಡ್ ದಹಿಪುರಿ ಹೇಳಿದ್ವಿ. ಈಗ 1 ನಿಮಿಷಕ್ಕೆ ಖಾಲಿ ಆಗೋಯ್ತದೆ. ಇದು 5 ಮಿನಿಟ್ಸ್ ಬೇಕಂತೆ. ಬನ್ನಿ ತಿನ್ನೋಣ. ನಿಧಾನೆ. ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಯಾರು ನನ್ನ ಜೊತೆಲಿ ಇರೋರೆಲ್ಲ ಅಷ್ಟೇ. ಜೊತೆಲಿ ಇಟ್ಕೊಂಡು ಮಾತಾಡೋದು, ಏನಾದರೂ ಹೇಳೋದು ಅದೆಲ್ಲ ಮಾಡಲ್ಲ, ನಿಲ್ಲಿಸೇ ಬಿಡ್ತಾರೆ. ಅವ್ರು ಏನು ಮಾಡ್ತಾರೆ, ಕೆಲಸನೇ ನಿಲ್ಲಿಸ್ಬಿಡ್ತಾರೆ. ಹಂಗೆ ಜಸ್ಟ್ ರೀಚ್ ಆದೆ. ಟೈಮ್ ಆಲ್ರೆಡಿ 4:30 ಆಗ್ಬಿಟ್ಟೈತೆ. ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿಟ್ಟ. ಊಟ ಎಲ್ಲ ಆಯಿತು. ಇಷ್ಟೊತ್ತು ಸ್ವಲ್ಪ ಎಡಿಟಿಂಗ್ ಇತ್ತು, ಎಡಿಟಿಂಗ್ ಮಾಡ್ತಿದ್ದೆ. ಸೊ ಎಲ್ಲ ಮುಗೀತು. ಬನ್ನಿ, ಆಲ್ರೆಡಿ ಟೈಮ್ 6:15 ಆಗಿದೆ. 6 ಕಾಲ ಇದೆ. ಸೊ ಸ್ವಲ್ಪ ಮುಖ ತೊಳ್ಕೊಂಡು ದೀಪ ಹಚ್ಚೋಣ. ದೀಪ ಹಚ್ಚಕ್ಕೆ ಹೋಗ್ತಿದ್ದಾರೆ. 2 ಮಿನಿಟ್ಸಲ್ಲಿ ಬಂದ್ಬಿಟ್ಟೆ ನೋಡಿ. ಓಕೆ, ಇವತ್ತು ಒಂದು ಪ್ಲ್ಯಾನಿಂಗ್ ಇತ್ತು. ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಇಲ್ಲೇ. ಬಟ್ ನಾಳೆ ಹೋಗೋಣ ಅಂತ ಅಂದ್ಕೊಂಡೆ. ನಾಳೆ ಅಂದರೆ ಸಂಡೇ, ತುಂಬ ಜನ ಹೋಗ್ತಾರೆ. ವೀಡಿಯೋ ಎಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನೀಟಾಗಿ ಮಾಡ್ಬೋದು, ಬಟ್ ನೀಟಾಗಿ ಮಾಡೋಕ್ಕೆ ಸ್ವಲ್ಪ ಹಿಂಸೆ. ಇವಾಗಲೇ ಹೋಗಿದ್ದಿದ್ರೆ ಸರಿ ಇರ್ತಿತ್ತು. ಬಟ್ ನಾಳೆ ಒಂಚೂರು ಫ್ರೆಶಪ್ ಆಗಿ ಹೋಗೋಣ. ಈಗ 2 ಮನಸ್ಸು, ಹೋಗೋಣ ಬೇಡವಾ ಅಂತ. ಇಟ್ಸ್ ಓಕೆ, ಫೈನ್. ನಾಳೆನೇ ಹೋಗೋಣ. ಇವತ್ತು ಅರ್ಧಂಬರ್ಧ ವ್ಲಾಗ್ ಆಗಿದೆ. ಸೊ ನಾಳೆ ಬೆಳಿಗ್ಗೆಯಿಂದ ಫುಲ್ ಕಂಪ್ಲೀಟ್ ವ್ಲಾಗ್ ಹಾಕ್ಬೋದು. ಸೊ ಅಲ್ಲಿ ಟೆಂಪಲ್ದು ಬೇರೆಯೇ ವೀಡಿಯೋ ಹಾಕ್ತೀನಿ. ನೀನಾಗುತ್ತಂಗೆ. ಓಕೆ, ಬನ್ನಿ. ನೀವು ಬರ್ತೀರಾ? ಲೈಟ್ ಬಂತು. ನಂದು ಹಳೆ ಯೂಟ್ಯೂಬ್ ಚಾನಲ್ ಇತ್ತು. ಹಳೇದಂದರೆ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಅದರಲ್ಲಿ ಹೋಮ್ ಟೂರ್ ವೀಡಿಯೋ ಮಾಡಿ ಹಾಕಿದ್ದೆ. ಈಗಲೂ ಮಾಡಬೇಕು, ಮಾಡೋಣ. ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬದ್ದು ಕ್ಲೀನಿಂಗ್ ಎಲ್ಲ ಮುಗಿಲಿ, ಅದಾದಮೇಲೆ ಮಾಡಿ ಹಾಕೋಣ. ಆಲ್ರೆಡಿ 6:35 ಏನಾಗ್ತಿದೆ. ಹೋಗಿ ಹಾಲು ತರಬೇಕು. ಹಾಲಿನ ಡೈರಿಗೆ ಇಲ್ಲೇ ಇದೆ, ಹತ್ರನೇ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಮಿಲ್ಕ್ ಡೈರಿ. ನಾವು ಪ್ಯಾಕೆಟ್ ಹಾಲು ಅಷ್ಟು ಇಷ್ಟಪಡಲ್ಲ ಯಾರು. ಅದೊಂಥರ ನನಗೇನೋ ಫ್ಲೇವರ್ ಇರೋಲ್ಲ, ಫೀಲ್ ಲೈಕ್ ಏನೋ ಸಪ್ಪೆ ಅನ್ನಿಸುತ್ತೆ. ಅದಕ್ಕೇ ನಾವು ಡೈರಿನಲ್ಲೇ ತಗೊಳ್ತೀವಿ ಅಷ್ಟೇ. ಊಟ ಎಲ್ಲ ಆಯಿತು. ಈಗ ನಾನೊಂದು ಸ್ವಲ್ಪ
ಪ್ರಾಜೆಕ್ಟ್ ಕೈ ಹಾಕ್ತಿದ್ದೀನಿ. ತುಂಬಾ ದೊಡ್ಡ ಪ್ರಾಜೆಕ್ಟು, ಆಲ್ರೆಡಿ 2-3 ಡೇಸಿಂದ ಮಾಡ್ತಾನೆ ಇದ್ದೀನಿ, ಆಗ್ತಾನೆ ಇಲ್ಲ. ಏನು ಪ್ರಾಜೆಕ್ಟ್ ಅಂತ ಹೇಳೋದಕ್ಕಿಂತ ನೀವೇ ನೋಡ್ಬಿಡಿ. ಇದೇ ನನ್ನ ಪ್ರಾಜೆಕ್ಟು. ಸೊ ನಾನು BCA ಸ್ಟೂಡೆಂಟಾಗಿ ಒಂದು ಯಾವುದಾದ್ರೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ಕೊಂಡು ಯಾವುದಾದ್ರೂ ಅಂತ ಪ್ರಾಜೆಕ್ಟ್ನ ಮಾಡಿದಿದ್ರೆ ಇಷ್ಟೊತ್ತಿಗೆಲ್ಲೋ ಹೋಗ್ಬಿಡ್ತಿದೆ. ಅಂತ ಏನೋ ಒಳ್ಳೆ ಕೆಲಸ ಎಲ್ಲ ನಾನು ಮಾಡಲ್ಲ. ಸೊ ಅದು ಗೊತ್ತಿರೋ ವಿಷಯ. ಇದು ಆಲ್ಮೋಸ್ಟ್ 2-3 ಡೇಸ್ ಆಯಿತು ಇಟ್ಕೊಂಡು, ಇನ್ನೂ ಫುಲ್ ಆಗಿಲ್ಲ, ಇನ್ನೂ ಟೈಮ್ ತೊಗೊಳುತ್ತೆ. ಸೊ ಇದು ಎಂತಕ್ಕೆ ಮಾಡ್ತಿದ್ದೀನಿ ಅಪ್ಪ ಅಂತ, ಅದಕ್ಕೆ ಅಂತಲೇ ಒಂದು ಟೈಮ್ ಬರುತ್ತೆ, ಆಗ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಸೊ ಇವಾಗೆಲ್ಲ ಇದನ್ನೆಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಮಾಡ್ಕೊಳ್ಳೋದೆ. ಸೊ ಇದಾಗಿತ್ತು ಇವತ್ತಿನ ನನ್ನ 7 ಡೇಸ್ ವ್ಲಾಗ್ ಚಾಲೆಂಜಲ್ಲಿ. ಇದು ನನ್ನ ಡೇ 1 ವ್ಲಾಗ್. ಸೊ ಐ ಹೋಪ್ ಯು ಆಲ್ ಲೈಕ್ ದಿಸ್. ನಿಮಗೆಲ್ಲ ಇದು ಇಷ್ಟ ಆಗುತ್ತೆ ಅಂದ್ಕೊತೀನಿ. ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಮಾಡ್ಕೋ ದೋಸ್ತ. ಇಷ್ಟೇ, ಸಿಗೋಣ ನಾಳೆ ವ್ಲಾಗಲ್ಲಿ. ಆ್ಯಂಡ್ ಎಲ್ರಿಗೂ ಗುಡ್ ನೈಟ್, ಬಾಯ್ ಬಾಯ್.